ನಮಸ್ತೆ. ಇದು ನಮ್ಮ ಫಾರ್ಮ್ ಹೌಸ್, ವಿದ್ಯಾಭಾರತಿ ನಿಲಯ ಸನ್ನಿಧಾನಂ, ಶೃಂಗೇರಿ ಸನ್ನಿಧಾನಂ ಅವ್ರು ಕೊಟ್ಟಿರೋ ಹೆಸರು. ಇದು ನಿಯರ್ ಗೋದೂರ್, ಹಾರೋಹಳ್ಳಿ. This is the farm house. We have some fruit trees as well as flower plants, coconut, mango, sapota, ಪನ್ನೇರಳೆ, ಜಾಕ್ ಫ್ರೂಟ್, ಮತ್ತು ಪಾರಿಜಾತ, ಮತ್ತು ಮಂದಾರ ಪುಷ್ಪ, ಮಲ್ಲಿಗೆ, ಜಾಜಿ, ಎಲ್ಲ ತರಹದ ಗಿಡ, ಅಡಿಕೆ ಮರ, ಪನ್ನೇರಳೆ ಎಲ್ಲ ಇದೆ. ದಿಸ್ ಇಸ್ ದ ಹೌಸ್ ಆ್ಯಂಡ್ ಮೇಲ್ಗಡೆ ಒಂದು ಸ್ಮಾಲ್ ರೂಮ್. ದಿಸ್ ಇಸ್ ಅಬೌಟ್ 6 ಗುಂಟಾಸ್. ಇಲ್ಲೊಂದು ಸ್ವಲ್ಪ ಮ್ಯಾಂಗೋ, ಪೆಪ್ಪರು, ಕಾಫಿ ಪ್ಲಾಂಟ್ಸು, ಶ್ರೀಗಂಧ, ಆಮ್ಲ, ಜಂಬು ಎಲ್ಲ ಇದೆ. This is the entrance of the house. Again, ವಿದ್ಯಾಭಾರತಿ ನಿಲಯ. ಚಂದ್ರಶೇಖರ ಭಾರತಿಗಳು ಸನ್ನಿಧಾನಮು ಅವರು ಬ್ಲೆಸ್ ಮಾಡಿ ಕೊಟ್ಟಿರುವ ಹೆಸರು. As we enter, this is the house. Here is my ಭಗವಂತ, ಭಾಗವತ, ಮತ್ತು ಹಾಗೆ ಗುರುಗಳು. ದಿಸ್ ಇಸ್ ಮೈ ಪೂಜಾ ರೂಮ್. This is the small kitchen. Here is the fridge, living room and toilet, bathroom. That's it. First floor ಅಲ್ಲಿ ಬಂದರೆ you can see the view. This is Bannerghatta side, behind Bannerghatta forest. This is all Anekal, that mountain range which is towards Tamil Nadu. Very beautiful scenery. Nice place to do Anushtanam, Dhyana, Yoga, and for Satvika Jivana. In our right is the mango orchard. ತುಂಬ ಪೀಕಾಕ್ಸು, ಮಂಗೂಸು, ಸ್ನೇಕ್ಸು, all we can have a look or see in their natural habitat. Here we have a small room with attached bathroom and toilet. ಎಸ್, ಇಷ್ಟೇ ನಮ್ಮ ಪುಟ್ಟ ವಿದ್ಯಾಭಾರತಿ ನಿಲಯ. ನಮ್ಮ ಸಾತ್ವಿಕ ಜೀವನಕ್ಕೆ ಅನುಕೂಲವಾಗಿದೆ. ನಮಸ್ತೆ.